ನಮ್ಮ ಭಾರತ ವಿಶ್ವದ ಅತ್ಯಂತ ಪ್ರಾಚೀನ ರಾಷ್ಟ್ರ. ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿರುವ ಭಾರತ ಭಗವದ್ಭಕ್ತಿಯ ಆಗರ. ಈಶಾವಾಸ್ಯಂ ಇದಂ ಸರ್ವಂ ಎಂಬಂತೆ ಎಲ್ಲೆಡೆಯೂ ಭಗವಂತನ ಅಂಶವನ್ನು ಕಾಣುವ ಪುಣ್ಯಭೂಮಿ ಇದು. ನದಿ ನಾಲೆಗಳ ಕಲಕಲರವದಲ್ಲಿ, ಝರಿ ಜಲಪಾತಗಳ ಭೋರ್ಗರೆತದಲ್ಲಿ, ಊಟ ಅಡುಗೆಗಳಲ್ಲಿ, ನುಡಿ ನಡಿಗೆಗಳಲ್ಲಿ ಭಗವಂತನನ್ನೇ ಕಂಡ ನಾಡು ಇದು. ಭಗವಂತ ಕಡಲಿನ ಆಳದಲ್ಲಿ ಕಂಡ, ನದಿಯ ತೀರದಲ್ಲಿ ಕಂಡ, ಪರ್ವತಾಗ್ರದ ಪಂಕ್ತಿಯಲ್ಲಿ ಕಂಡ, ದೇಗುಲದ ಶಿಲೆಯಲ್ಲಿ, ಗುಡಿಯ ಗೋಪುರದಲ್ಲಿ, ಮರ ಎಲೆಗಳ ನಿಶ್ಚಲ ಭಾವದಲ್ಲಿ ಭಗವಂತನ ರೂಪವನ್ನೇ ಕಾಣುತ್ತೇವೆ. ದೇಗುಲಗಳು ನಮ್ಮ ರಾಷ್ಟ್ರದ ಏಕತೆ ಮತ್ತು ಗತಿಶೀಲತೆಗಳ ಕೇಂದ್ರಬಿಂದು. ಕರ್ನಾಟಕದೊಂದಿಗೆ ಕರುಳಬಳ್ಳಿಯ ಸಂಬಂಧ ಹೊಂದಿರುವ ಕಾಸರಗೋಡು ರಾಜಕೀಯವಾಗಿ ಕೇರಳದ ಭಾಗವಾದರೂ ಗಡಿನಾಡ ಕನ್ನಡಿಗರೆಂಬ ಅಸಂಖ್ಯ ಕನ್ನಡ ಕುಟುಂಬಗಳೇ ಇರುವ ಸುಂದರ ಮತ್ತು ಸುಸಂಸ್ಕೃತ ಜಿಲ್ಲೆ. ಸಮುದ್ರ ರಾಜನನ್ನು ಸಂಪೂರ್ಣವಾಗಿ ಅಪ್ಪಿಕೊಂಡು ಮಲಗಿರುವ ಕೇರಳದ ಈ ಮುಕುಟ ಜಿಲ್ಲೆ ಕಾಸರಗೋಡು ಬಹುಸಂಸ್ಕೃತಿಗಳ ಲೇಪನವನ್ನು ಹೊಂದಿದೆ. ಸಪ್ತ ಭಾಷೆಗಳ ಸಂಗಮ ಭೂಮಿ ಕಾಸರಗೋಡಿನ ಒಂದು ಪುಟ್ಟ ಹಳ್ಳಿ ಅಗಲ್ಪಾಡಿ. ಈ ಗ್ರಾಮದ ಸಾಮಾಜಿಕ ಧಾರ್ಮಿಕ ಭಾವನೆಗಳಿಗೆ ಆಸರೆಯಾಗಿರುವ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರ ಈ ಊರಿನ ಹಿಂದೂ ಸಮಾಜಕ್ಕೊಂದು ಊರುಗೋಲು. 1979ರಲ್ಲಿ ಸ್ಥಾಪನೆಗೊಂಡ ಈ ಗೋಪಾಲಕೃಷ್ಣ ಭಜನಾ ಮಂದಿರವು ಇಂದು ಗ್ರಾಮದವರೆಲ್ಲರ ಶ್ರದ್ಧಾಭಕ್ತಿಯ ಕೇಂದ್ರವಾಗಿರುವ ಜೊತೆಗೆ ನಂಬಿದ ಭಕ್ತರಿಗೆ ಇಂಬನ್ನು ಕೊಡುವ ಶ್ರೀ ಗೋಪಾಲಕೃಷ್ಣನು ತನ್ನ ಕಾರಣಿಕದ ಚುಂಬಕ ಶಕ್ತಿಯಿಂದ ನೂರಾರು ಸಾವಿರಾರು ಭಕ್ತರನ್ನು ತನ್ನೆಡೆಗೆ ಆಕರ್ಷಿಸುತ್ತಾನೆ. ಶ್ರೀ ಕ್ಷೇತ್ರದ ಗರ್ಭಗುಡಿಯಲ್ಲಿ ಅಚಲವಾಗಿ ನಿಂತರೂ ತನ್ನ ದಿವ್ಯ ಸಾನ್ನಿಧ್ಯದಿಂದ ಎಲ್ಲರನ್ನೂ ಸಂರಕ್ಷಿಸುತ್ತಾ ತನ್ನ ಭಕ್ತಿ ಸಮೂಹದ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸಿದ ಈ ರೀತಿ ಅನುಪಮ ಮತ್ತು ಅಸದಳ. ಊರಿನ ಎಲ್ಲ ವರ್ಗದ ಜನರು ಜಾತಿ, ಪಂಗಡ, ಭಾಷೆ ಮರೆತು ಒಂದಾಗಿ ಬೆರೆತು ಸಶಕ್ತ ಸ್ವಾಭಿಮಾನಿ ಸಮಾಜದ ಪ್ರತೀಕವಾಗಿ ಶ್ರೀಮಂದಿರದ ಎಲ್ಲ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳುತ್ತಾರೆ. ವಿವಿಧ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮಗಳು, ಶಾಲಾ ವಿದ್ಯಾರ್ಥಿಗಳಿಗೆ 10 ಶೈಕ್ಷಣಿಕ ಕಾರ್ಯಕ್ರಮಗಳು, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಮಕ್ಕಳಿಗೆ ಯಕ್ಷಗಾನ ತರಬೇತಿ ಹಾಗೂ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮಗಳು, ಊರ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮಗಳು, ಹರಿಕಥೆ, ಆಯ್ದ ಪೌರಾಣಿಕ ಕಥೆಗಳ ವಿಡಿಯೋ ಪ್ರದರ್ಶನ, ರಾಮಾಯಣ ಹಾಗೂ ಮಹಾಭಾರತ ಕಥಾ ಪ್ರವಚನಗಳು, ಸಾಂಸ್ಕೃತಿಕ ಸಾಮಾಜಿಕವಾಗಿ ರಸಪ್ರಶ್ನೆ ಕಾರ್ಯಕ್ರಮ, ಹೀಗೆ ಹಲವಾರು ಯೋಜನೆಗಳಿಂದ ನಿರಂತರ ಕ್ರಿಯಾಶೀಲವಾಗಿರುವ ಮಂದಿರದ ಈ ವಾತಾವರಣ ಊರ ನಾಗರಿಕರಿಗೆಲ್ಲ ಚಿರಪರಿಚಿತ. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮಕ್ಕಳಿಗೆಲ್ಲ ಶ್ರೀಕೃಷ್ಣ ವೇಷದ ಸಡಗರ. ನೂರಾರು ಮಕ್ಕಳು ಶ್ರೀಕೃಷ್ಣ ರಾಧೆಯ ವೇಷ ಧರಿಸಿ ಘೋಷಯಾತ್ರೆಯಲ್ಲಿ ಸಂಭ್ರಮದಿಂದ ಹೆಜ್ಜೆ ಹಾಕುತ್ತಾರೆ. ಭಜನಾ ಸೇವೆ ಶ್ರೀ ಗೋಪಾಲಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಸೇವೆ. ಪ್ರತಿ ತಿಂಗಳ ಹುಣ್ಣಿಮೆಯಂದು ಶ್ರೀಮಂದಿರದಲ್ಲಿ ಭಜನಾ ಕಾರ್ಯಕ್ರಮ. 41 ವರ್ಷಗಳಿಂದ ಈ ಭಜನಾ ಕಾರ್ಯಕ್ರಮಗಳು ಅಖಂಡವಾಗಿ ನೆರವೇರುತ್ತಾ ಬಂದಿದೆ. ಇದಲ್ಲದೆ ಹರಕೆ ಭಜನೆಗಳು ನೂರಾರು. ಊರಿನ ಎಲ್ಲ ನಾಗರಿಕರನ್ನು ಜಾತಿ ಭೇದ ಮರೆತು ಒಂದಾಗಿ ಪೋಣಿಸುವ, ಏಕತೆಯ ನೆರಳಿನಡಿಯಲ್ಲಿ ಜೋಡಿಸುವ ಕಾಯಕ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದ ಚಟುವಟಿಕೆಗಳಿಗಿದೆ. ಮಂದಿರದ ಚಟುವಟಿಕೆಗಳನ್ನು ಅನೇಕ ವರ್ಷಗಳಿಂದ ಗಮನಿಸುತ್ತಿರುವ ಅನೇಕ ಹಿರಿಯರು ಈ ಮಂದಿರಕ್ಕೆ ಆಗಮಿಸಿ ಸಲಹೆ, ಮಾರ್ಗದರ್ಶನ ನೀಡಿದ್ದಾರೆ. ಅವರಲ್ಲಿ ಶೃಂಗೇರಿಯ ಶ್ರೀ ಭಾರತೀ ತೀರ್ಥ ಶ್ರೀಪಾದಂಗಳವರು, ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು, ಕೊಲ್ಯದ ಶ್ರೀ ರಮಾನಂದ ಸ್ವಾಮೀಜಿಯವರು, ಎಡನೀರಿನ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು, ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಭೂಷಣ ಸ್ವಾಮೀಜಿಯವರು, ಹಾಗೆಯೇ ಇದೇ ಊರಿನ ಅಧ್ಯಾಪಕರಾಗಿ ಈಗ ಹಿರಿಯ ಸಾಮಾಜಿಕ ಮುಂದಾಳಾಗಿರುವ ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರು, ನವದೆಹಲಿಯ ಡಾಕ್ಟರ್ ಮನಮೋಹನ್ ವೈದ್ಯ ಮುಂತಾದವರು ಭೇಟಿ ನೀಡಿ ಮಾರ್ಗದರ್ಶನ ನೀಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಈ ಊರಿನ 10 ಮದುವೆಗಳು ಸರಳವಾಗಿ, ಸುಂದರವಾಗಿ ಮಂದಿರದಲ್ಲೇ ನಡೆದಿದೆ.